ಹಾಯ್ ಫ್ರೆಂಡ್ಸ್, ಟೀ ಟೈಮ್ ಸ್ನ್ಯಾಕ್ಸ್ಗಾಗಿ ಒಂದು ಉತ್ತಮವಾಗಿರೋಂಥ ಒಂದು ಟ್ರೆಡಿಷ್ನಲ್ ಆಗಿರೋಂಥ ಖಾರ ಪುರಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ಕಡಾಯಲ್ಲಿ ಎಣ್ಣೆ, ಸಾಸಿವೆ, ಕಡಲೆ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕಿ ಅದು ಕೂಡ ಫ್ರೈ ಮಾಡಿಕೊಂಡು ಕಡಲೆ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ ಅದು. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಫ್ರೈ ಮಾಡಿಕೊಂಡು, ಮತ್ತು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನಿಮಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡಬೇಡಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಈ ರೀತಿ ಪೀಸ್ ಮಾಡ್ಕೊಂಡಿರೋ ಅಷ್ಟು. ಮತ್ತು ಅರಿಶಿನ ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಯೂಸ್ ಮಾಡ್ತಿದ್ದೀನಿ. ಇವಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ ಕಡಲೆಪುರಿ ಯಾವ ರೀತಿ ಇರುತ್ತೆ ಅಂತ. ನಾನು ಇದು 5 ಲೀಟ್ರದ್ದು ಪ್ಯಾಕೆಟ್ ತೊಗೊಂಡಿದ್ದೀನಿ, 50 ರುಪೀಸ್ದು. ಸೊ ಇವಾಗ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿರಲ್ಲ. ನಿಮ್ಗೆ ಗೊತ್ತಿರುತ್ತಲ್ವ ಮಂಡಕ್ಕಿ ಯಾವ ರೀತಿ ಇರುತ್ತೆ ಅಂತ. ಕೆಲವು ಪ್ರದೇಶದಲ್ಲಿ ಮಂಡಕ್ಕಿ ಅಂತಲೂ ಕರೀತಾರೆ. ಇದು ಕಂಪ್ಲೀಟ್ 5 ಲೀಟ್ರನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳೋದಷ್ಟೇ. ಆಮೇಲೆ ನಾವು ಪೂರಿಗೆ ನಾವು ಉಪ್ಪು ಹಾಕ್ಕೊಂಡಿರಲ್ಲ, ಮೇಲೆ ಬೇಕಾದ್ರೆ ಉಪ್ಪು ಹಾಕ್ಕೊಬೋದು ನಿಮಗೆ ಇಷ್ಟ ಇದ್ದರೆ. ಇಲ್ಲ ಅಂತಂದರೆ ನೀವು ಖಾರದಲ್ಲೇ ಹಾಕ್ಕೊಂಡಿರ್ತೀರಲ್ಲ ಮೊದಲೇ, ಅದೇ ಸಾಕಾಗಿದ್ದರೆ ಓಕೆ. ಅದಾದಮೇಲೆ ಇದು ನಾನು ಅರಿಶಿನ ಮತ್ತು ಖಾರದ ಪುಡಿ ಹಾಕ್ತಿದ್ದೀನಲ್ಲ, ಇದು 2 ಆಪ್ಷನಲ್ಲು. ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಬರೀ ಅರಿಶಿನ ಹಾಕ್ಕೊಂಡ್ರೂ ಓಕೆ. 2-3 ಥರ ಮಾಡ್ಕೋಬೋದು, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ.